ನನ್ನ ಮೊದಲ ಮದುವೆ ಕೇರಳ ಇರಿಟ್ಟಿ ಅಂತ ಒಂದು ಜಾಗದಲ್ಲಿ. ಅಲ್ಲಿ ಫಸ್ಟ್ ಮದುವೆ ಮಾಡಿ ಕೊಟ್ಟಿದ್ದು. ಮಾರನೇ ದಿನ ಹಬ್ಬ. ಅದರ ಒಂದು ಸಂತೋಷದಲ್ಲಿ ಇದ್ವಿ. ಮಾರನೇ ದಿನ ಬೆಳಿಗ್ಗೆ ಸುದ್ದಿ ಬರುತ್ತೆ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಬರುತ್ತೆ. ಖುಷಿಯಲ್ಲಿ ಈ ಕಡೆ ಕಳಿಸ್ಕೊಟ್ರು ನಮ್ಮನ್ನ. ಅಲ್ಲಿಂದ ಮಕ್ಕಳನ್ನೆಲ್ಲ ಮುದ್ದು ಮಾಡಿ ಕಳಿಸ್ಕೊಟ್ರು. ಹೋಗ್ಬಾ, ನಾನು ಹಬ್ಬಕ್ಕೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ ಕಳಿಸ್ಕೊಟ್ರು. ಹೋಗುವಾಗ ಜನ ಇಲ್ಲ. ಯಾವಾಗಲೂ ಮಕ್ಕಳ ಬಗ್ಗೆನೇ ಹೇಳೋರು. ಆಯ್ತಪ್ಪ, ನಿನ್ನ ಮಕ್ಕಳನ್ನ ಒಂದು ಸಲ ನೋಡಬೇಕು ನನಗೆ ಅಂತ ಹೇಳಿ ಒಂದು ದಿವಸ ಇಲ್ಲೇ ಹೋಗ್ತಿದ್ರಾಗ ಮಕ್ಕಳನ್ನ ಹೋಗಿ ನೋಡಲಿಕ್ಕೆ ಅಂತೇಳಿ ಹೋದೆ. ಮಕ್ಕಳನ್ನ ನೋಡೋಗಲೇ ನನಗೆ ತುಂಬ ಖುಷಿಯಾಯಿತು. ಅಪ್ಕೊಂಡೆ ಮಕ್ಕಳನ್ನ. ಆ ಮಕ್ಕಳು ಈಗಲೂ ನೆನೆಸ್ಕೋತಾರೆ ಆ ಟೈಮಲ್ಲಿ ಎತ್ಕೊಂಡಿರೋದು. ಸ್ವಲ್ಪ ಹೊತ್ತು ಅಪ್ಕೊಂಡ ಮೇಲೆ ಇನ್ನು ಏನೇ ಆದರೂ ಇವಳು ಒಪ್ಪಿದ್ರು ಒಪ್ಪದಿದ್ರು ಈ ಮಕ್ಕಳನ್ನ ನನ್ನ ಮಕ್ಕಳಂತಲೇ ಬೆಳೆಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. ಅವತ್ತು ಮನೆ ನಿಭಾಯಿಸ್ತಾಳೆ. 10 ಜನರ ಮುಂದೆ ಹೋಗ್ತಿರ್ಲಿಲ್ಲ. ತಲೆ ತೆಗೆಸ್ಕೊಂಡು ಹೋಗ್ತಿಲ್ಲ. ತಲೆ ಎತ್ತಿ ನಿಲ್ಲು, ನೀನೇನು ತಪ್ಪು ಮಾಡಿಲ್ಲ, ತಲೆ ಎತ್ತಿ ನಿಲ್ಲು ಅಂತ ಅಂಗಡಿಯಲ್ಲಿ ನಿಲ್ಲಿಸಿದೆ. ಅಂಗಡಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಾನು ಎಲ್ಲಿ ಹೋದರೂ ಈಗ ಫುಲ್ ಆರಾಮಾಗಿ ಹೋಗಬಲ್ಲೆ. ಎಲ್ರಿಗೂ ನಮಸ್ಕಾರ. ಪ್ರಭು ಅವ್ರದ್ದು ಒಂದು ವಿಡಿಯೋ ಮಾಡಿದೆ. ಭೂ ಕುಸಿತದಲ್ಲಿ ಅವ್ರನ್ನೆಲ್ಲ ಕಳ್ಕೊತಾರೆ. ತಾಯಿ, ಹೆಂಡತಿ, ತನ್ನ 2 ಮಕ್ಕಳು ಎಲ್ಲರೂ ಕಳ್ಕೊಂಡು ಏಕಾಂಗಿಯಾಗಿರುತ್ತೆ ಅವರ ಜೀವನ. ಅದರಿಂದ ನೀವೆಲ್ಲರೂ ಕೂಡ ಕಮೆಂಟ್ಸ್ ಮಾಡಿದ್ರಿ, ಇಲ್ಲ ಅವರ ಜೀವನನ, ಅವರು ಈಗ ಮದುವೆ ಆಗಿರೋ ಜೀವನನ ತೋರಿಸಿ, ಅವ್ರ ಫ್ಯಾಮಿಲಿನ ತೋರಿಸಿ ಅಂತ. ನಾನು ಒಂದು ಹಿಂಜರಿಕೆಯಲ್ಲೇ ಸರ್ಗೆ ಕಾಲ್ ಮಾಡಿದೆ, ವಿಡಿಯೋ ಮಾಡ್ಬೋದಂತ. ಸರ್ ತುಂಬ ಕ್ಯಾಶುವಲ್ ಆಗಿ ಹೇಳಿದ್ರು, ಇಲ್ಲ ಅದಕ್ಕೇನಂತೆ ತೋರಿಸೋಣ, ವಿಡಿಯೋ ಮಾಡೋಣ, ಅದರಲ್ಲಿ ಏನಿದೆ ಅಂತ. ಆಯಿತು ಅಂತ ಇವತ್ತು ಮತ್ತೆ ಅವರ ವಿಡಿಯೋನ ಮಾಡಬೇಕು ಅಂತ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರಭು ಸರ್ ಮತ್ತು ಪ್ರಿಯಾ ಮೇಡಮ್ ಅವರ ಈ ಜೀವನಕ್ಕೆ. ಸರ್ ನಮಸ್ತೆ. ನಿಮ್ಮಿಬ್ರಿಗೂ ಕೂಡ ನಮ್ಮ ಕಥಾಂಧರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸರ್, ಈಗೊಂದು ಹೊಸ ಅಧ್ಯಯನ ನೀವು ಪ್ರಾರಂಭ ಮಾಡಿದ್ರೆ 2019ರಿಂದ. ಆ ಜೀವನ ಹೇಗಿತ್ತು? ಕೊರೋನಾ ಸಮಯ, ಹೊರಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೆಚ್ಚು ಜನರನ್ನು ಸೇರಿಸ್ಲಿಕ್ಕಾಗಲಿಲ್ಲ. ನಾವು ಬದುಕಬೇಕಾದ್ರೆ ಜೊತೆಯಾಗಿ ಸೇರಬೇಕಾದ ಅನಿವಾರ್ಯವಾಗಿತ್ತು. ಹಾಗೆ ಜೊತೆ ಆದ್ವಿ. ಕೊರೋನಾ ಸಮಯದಲ್ಲಿ ಮದುವೆ ಆದ್ವಿ. ಆಮೇಲಿನ ದಿನಗಳಲ್ಲಿ ಎಲ್ಲೂ ಹೋಗ್ಲಿಕ್ಕೆ ಆಗದೇ ಇರೋದರಿಂದ ಅವರಿಗೆ ಬದಲಾವಣೆ ಅವಶ್ಯಕತೆ ಇತ್ತು. ಮನೆಯೊಳಗೆ ಇದ್ದವರು ಅದರ ಕಾರಣ ಇಲ್ಲೇ ಸುತ್ತಮುತ್ತ ಬೆಟ್ಟ, ಗುಡ್ಡ, ಕಾಡು, ಎಲ್ಲೆಲ್ಲ ಅವರು ನೋಡದಿರುವ ಜಾಗ ಉಂಟು, ಅಲ್ಲೆಲ್ಲ ಕರ್ಕೊಂಡು ಹೋದೆ. ಮಕ್ಕಳನ್ನ ಎತ್ಕೊಂಡು, 2 ಪುಟ್ಟ ಮಕ್ಕಳು ಬೇರೆ. ಮದುವೆ ಆದಮೇಲೆ 2 ಮಕ್ಕಳನ್ನ ಕರ್ಕೊಂಡು ಕಾಡು ಸುತ್ತಿದ್ವಿ. ಅದರ ಸುಮಾರು ಫೋಟೋಸ್ ಎಲ್ಲ ಅದು ಇದು ಮಾಡಿದ್ವಿ. ಅಂಗಡಿ ಅಂತೂ ಓಪನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಪೊಲೀಸರ ಗಲಾಟೆ. ಸರ್, ಯಾವಾಗ ಮದುವೆ ಆಯಿತು ಸರ್? ಹುಡುಗಿ ನೋಡೋಂಥ ಪ್ರೊಸೀಜರ್ ಹೇಗಿತ್ತು ಸರ್? ಹುಡುಗಿ ನೋಡುವಂಥ ಪ್ರೊಸೀಜರ್ ಅಂತ ಮಾಡಲಿಲ್ಲ. ಯಾಕೆಂದರೆ ಇದು ನಮ್ಮ 2ನೇ ಮದುವೆ, ಮತ್ತು ಆಕೆಗೂ 2ನೇ ಮದುವೆ, 2ನೇ ಬದುಕು. ಮದುವೆ ಅನ್ನೋದಕ್ಕಿಂತ 2ನೇ ಬದುಕು ಅಂತ ಇರುವಾಗ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ವಿ. ಮದುವೆಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸೀದಾ ಮನೆಗೆ ಬರೋಕ್ಕೆ ಹೇಳಿದ್ದು. ಅದಕ್ಕೂ ಮುಂಚೆ ಮನೆ ನೋಡಿದ್ದಾಗಲಿ ಅಂಥದ್ದೇನು ಇರಲಿಲ್ಲ. ನಮ್ಮ ಬಂದ ಒಳಗೆ ಬಂದು ಸೇರಿದ ಮೇಲೆ ಅವ್ರು ಬಂದರು. ಸೀದಾ ಮದುವೆ ಮಂಟಪಕ್ಕೆ ಹುಡುಗಿನ ಕರ್ಕೊಂಡೇ ಬಂದರು. ಎಲ್ಲರೂ ಒಪ್ಕೊಂಡಿದ್ರು ಮದುವೆಗೆ? ಎಲ್ಲರೂ ಒಪ್ಕೊಂಡಿದ್ರು. ಮುಖ್ಯವಾಗಿ ನಮ್ಮ ಮಠಾಧೀಶರು. ಅವ್ರ ಮಠಾಧೀಶರ ಅಪ್ಪಣೆ ತೆಗಿಲಿಕ್ಕೆ ನಾನು ಇಲ್ಲಿಂದ ಬೈಕ್ನಲ್ಲೇ ಹೋಗಿ ಬಂದೆ. ಉಡುಪಿ ಬ್ರಹ್ಮಾವರ ಮಠದಲ್ಲಿ ತುಂಬ ಹೊತ್ತು ನನ್ನ ಮಾತಿಗೆ ಬೆಂಬಲ ಸೂಚಿಸಲಿಲ್ಲ. ಅವರ ಜೊತೆಲಿ ನಾನು ಚರ್ಚೆ ಮಾಡಿದೆ. 1-1.5 ಗಂಟೆಗಳ ಸಮಯ ಚರ್ಚೆ ಮಾಡಿದೆ. ನನ್ನ ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನು ತೆರೆದಿಟ್ಟಾಗ ಸ್ವಾಮೀಜಿಗಳು ಕೊನೆಗೆ ಒಂಥರ ಅವ್ರಿಗೂ ಮೈ ರೋಮಾಂಚನ ಆಯಿತು. ಎದ್ದು ನಿಂತು ಆಶೀರ್ವಾದ ಮಾಡಿದ್ರು. ಕುಂಕುಮ ಕೊಟ್ಟು, ಇದನ್ನು ತಗೊಂಡೋಗಿ ಅವಳು ಹಣೆಗೆ ಹಚ್ಚು, ನಿನ್ನಂಥ 10 ಹುಡುಗರು ನನಗೆ ಬೇಕು, ಇಡೀ ಸಮಾಜವನ್ನೇ ನಾನು ಬದಲಾಯಿಸಬಲ್ಲೆ ಅಂತ ಹೇಳುವಂಥ ಒಂದು ಒಳ್ಳೆ ಮಾತನ್ನು ಹೇಳಿದರು. ತುಂಬ ಖುಷಿಯಾಯಿತು. ಅದನ್ನೇ ಬಂದು ಅವಳಿಗೂ ಕೂಡ ಹೇಳಿದೆ, ಹೀಗೆ ಸ್ವಾಮೀಜಿಗಳು ಸಿಕ್ಕಿದ್ರು, ಹಿಂಗೆ ಹೇಳಿದರು ಅಂತೇಳಿ. ಆಮೇಲೆ ನಮ್ಮ ಕುಟುಂಬದವ್ರ ಸಮೇತ ಯಾವುದೇ ಥರದಲ್ಲಿ ಯಾರೂ ಕಿರಿಕ್ ಮಾಡಲಿಲ್ಲ. ಯಾಕೆಂದರೆ ನಾನು ಬದುಕೋದು ಅವರಿಗೆ ಮುಖ್ಯವಾಗಿತ್ತು. ನನ್ನ ತೀರ್ಮಾನಕ್ಕೆ ಯಾರೂ ಏನೂ ಹೇಳಲಿಲ್ಲ. ಸಂತೋಷವಾಗೇ ಬಂದರು. ಅವ್ರ ಕೈಲಾಗಿದ್ದು ಆ ಕಡೆಯಿಂದ ಏನೂ ತರದೇ ಹೋದರೂ ಕೂಡ, ನಮಗೆ ಗಿಫ್ಟ್ ಅಂತ ಏನೂ ತರದಿದ್ರು ಕೂಡ ಮನಪೂರ್ವಕವಾಗಿ ಹಾರೈಕೆ ಮಾಡಿದ್ರು. ಕೊರೋನಾ ಸಮಯ ಆಗಿದ್ದರಿಂದ ಒಂದು ಹೂಮಾಲೆ ತರಲಿಲ್ಲ, ಹೊಸ ಬಟ್ಟೆ ತರಲಿಲ್ಲ, ಆಭರಣಗಳು ಖರೀದಿ ಮಾಡಲಿಲ್ಲ, ಎಂಥದ್ದು ಇಲ್ಲ. ಸಿಂಪಲ್ ಮದುವೆ ಅಂದರೆ ಸಿಂಪಲ್ ಮದುವೆ. ಕೇವಲ 1-2 ಸಾವಿರ ರೂಪಾಯಿ ಒಳಗಡೆ ಎಲ್ಲವೂ ಮುಗಿದೋಯ್ತು ಅನ್ನೋ ಥರ ಮಟ್ಟಿಗೆ ಒಂದು ಮದುವೆ. ವಿಚಿತ್ರ ಮದುವೆ ಬಿಡಿ. ಸಿಕ್ಕಿದ ಹಳ್ಳಿಯ ಕನಕಾಂಬರ ಹೂಗಳನ್ನು ಜೋಡಿಸಿದ್ವಿ, ಅದನ್ನು ಮಾಲೆ ಮಾಡಿದ್ವಿ. ಅಕ್ಕಂದ್ರೆಲ್ಲ ಸೇರಿಕೊಂಡು ಆದಷ್ಟು ಹೂಗಳನ್ನ ತಂದು ಕೊಟ್ಟರು. ಕಾಡಿನಲ್ಲಿ ಏನಾದರೂ ಸಿಗುವಂಥದ್ದು ಇದ್ದರೆ ಅಂಥದನ್ನು ತಂದುಕೊಂಡು ಮನೇಲಿ ಅಡುಗೆ ಮಾಡಿದ್ವಿ. ಬಿಟ್ಟರೆ ಪೇಟಿನ ತರಕಾರಿ ಕೂಡ ಬರ್ತಿರ್ಲಿಲ್ಲ ಆ ಸಮಯದಲ್ಲಿ.
ಯಾರೂ ಏನೂ ತರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೇವಲ ಒಂದು 10-12 ಜನಕ್ಕೆ ಊಟ ಕೊಟ್ಟು ಒಂದು ಮದುವೆನ ಮಾಡಿ ನಾವು ಹೊಸ ಜೀವನ ಪ್ರಾರಂಭ ಮಾಡಿದ್ವಿ. ಒಪ್ಕೊಂಡಿದ್ದು ಹೇಗೆ ಮೇಡಮ್ ನಿಮ್ಮನ್ನ? ಮೊದಲು ಅವರ ತಾಯಿ ನನಗೆ ನಂಬರ್ ಕೊಟ್ಟರು. ನಂದೇನಿಲ್ಲ, ಅವರು ಒಪ್ಕೊಂಡ್ರೆ ಅನ್ನೋದಕ್ಕಿಂತ ಅವರು ಏನನ್ನೂ ಡಿಸೈಡ್ ಮಾಡೋ ಪರಿಸ್ಥಿತಿಲಿಲ್ಲ, ಅವರು ಏನೂ ಆಲೋಚನೆ ಮಾಡೋ ಪರಿಸ್ಥಿತಿನೂ ಇಲ್ಲ. ನಂಬರ್ ಕೊಡ್ತೀನಿ, ನೀವು ಮಾತಾಡಿ, ನೀವು ತಗೊಳ್ಳೋ ತೀರ್ಮಾನಕ್ಕೆ ನಾವು ಬದ್ದರು ಅಂತೇಳಿ. ಹಾಗೆ ಶುರು ದಿವಸ ಫೋನ್ ಮಾಡುವಾಗ ಮಗಳನ್ನ ಶಾಲೆಗೆ ಕಳಿಸೋ ತರಾತುರಿಯಲ್ಲಿದ್ಲು. ಫ್ರೀ ಆದಾಗ ಈ ಕಡೆ ಫೋನ್ ಮಾಡು ಅಂದರೆ ಫೋನ್ ಬರಲಿಲ್ಲ. ಮತ್ತು ಪುನಃ ನಾನೇ ಆ ಕಡೆ ಮಾಡಿದೆ. ಮಕ್ಕಳೆಲ್ಲ ಶಾಲೆಗೆ ಹೋದ್ರ, ಮಗ ಸಣ್ಣವನು ಮನೇಲಿದ್ದ, ದೊಡ್ಡವಳು ಶಾಲೆಗೆ ಹೋಗ್ತಾಯಿದ್ಲು. ಹೇಗೆ ಏನು ಎತ್ತ ಅಂತ ಸುಮಾರು ಹಾಗೆ ಮಾತಾಡಿ ಇಟ್ಟೆ. ಪದೇ ಪದೇ ಫೋನ್ ಮಾಡಿ ಇನ್ಸ್ಪೈರ್ ಮಾಡೋಕ್ಕೆ ಶುರು ಮಾಡಿದೆ. ಆ ಮನೆಯಲ್ಲಿ ನಗುವೇ ಇಲ್ಲ ಅನ್ನೋದು ಜೀವನದಲ್ಲಿ ಇದ್ದವಳು ನಿಧಾನಕ್ಕೆ ನಗು ಬರುವಂಥ ಮಾತಾಡಿಕೊಂಡು ಒಂಥರ ಅವಳನ್ನ ಒಂದು ಹೊಸ ಬದುಕಿನ ಕಡೆಗೆ ಎಳೆಯೋ ಒಂದು ಭರವಸೆಯನ್ನು ಕೊಟ್ಟೆ. ಬಾ ಮನೆಗೆ ಬಾ, ಚೆನ್ನಾಗಿರುವ, ಈ ಮನೆಗೆ ಸೇರಿಕೊಳ್ಳುವಂಥ ನಿರ್ಧಾರ ಮಾಡು. ನಿಧಾನಕ್ಕೆ ಅವಳನ್ನ ತಿಂಗಳಾನುಗಟ್ಟಲೆ ಒಪ್ಪಿಸಿದೆ. 2-3 ತಿಂಗಳ ನಂತರ ಅವಳು ಒಪ್ಪಿಗೆ ಸಿಕ್ಕಿದ್ದು. ಅಲ್ಲಿವರೆಗೆ ಅವಳು ಒಪ್ಪಿರಲಿಲ್ಲ, ಮಾತಿಗೆ ಹೆಚ್ಚು ರಿಯಾಕ್ಟ್ ಮಾಡ್ತಿರಲಿಲ್ಲ. ಮೊದಲನೇದಾಗಿ ಅವಳ ಮನಸ್ಸಿನ ದುಃಖವನ್ನು ತೆಗೆದು ಅವಳಿಗೆ ಧೈರ್ಯ ತುಂಬ ಕೆಲಸ ಮೊದಲಾಗಿ ಮಾಡಿದೆ. ಮನೆಗೆ ಬಂದಾಗಲೂ ಅಷ್ಟೇ ಸ್ವಲ್ಪ ಸಮಯ ಸಮಸ್ಯೆಗಳು, ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ಗಳು ಕಷ್ಟ ಆಗ್ತಿತ್ತು. ಆದರೆ ಎಲ್ಲವನ್ನ ಶುರುವಿಂದ ತಿದ್ದಿ ಹೇಳಿ ಅವಳಿಗೆ ಹೊಸ ಪರಿಸರ, ಹೊಸ ಮುಖಗಳು, ಹೇಗೆ ಏನೋ ಒಂದು ಭಯ ಇರ್ತದೆ, ಹೊರಗೆ ಬಂದು ಎಲ್ಲವನ್ನು ಪುನಃ ಜೀವನ ಪ್ರಾರಂಭ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಆದರೆ ತಗೊಂಡ್ಮೇಲೆ ಇವತ್ತಿನವರೆಗೂ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ನಾನು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಮಕ್ಕಳು ನನ್ನ ಜೊತೆ ತುಂಬ ಹೊಂದ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ. ಪ್ರಿಯಾ ಮೇಡಮ್ಗೆ ಅಂದರೆ ಒಂದು ಜೀವನ ಹೊಸ ಅಧ್ಯಯನನ ಶುರು ಮಾಡಿದ್ರು. ನಿಮಗೆ ಬೇಜಾರು ಆಗಲ್ಲ ಅಂತಂದರೆ ಹಿಂದಿನ ಜೀವನ ಹೇಗಿತ್ತು ಅಂತ ಕೇಳ್ಬೋದಾ? ಹಿಂದಿನ ಜೀವನ ಅಂದರೆ ನನ್ನ ಮೊದಲ ಮದುವೆ ಕೇರಳ ಇರಿಟ್ಟಿ ಅಂತ ಒಂದು ಜಾಗದಲ್ಲಿ, ಅಲ್ಲಿ ಫಸ್ಟ್ ಮದುವೆ ಮಾಡಿ ಕೊಟ್ಟಿದ್ದು. ಅಲ್ಲಿ ಸಾಧಾರಣ ಜೀವನ, ಮನೆ ಹೊರಗಡೆನ ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಗಂಡ ದುಡಿತಾರೆ, ಅತ್ತೆ ಮಾವ ಇದ್ದರು, ಬೇರೆ ನಾವು 4 ಜನನೇ. ಫಸ್ಟ್ ನಾನು ಮನೇಲೇ ಇರ್ತಿದ್ದೆ, ಅತ್ತೆ ಕೆಲಸಕ್ಕೆ ಹೋಗ್ತಿದ್ರು, ಮಾವನೂ ಕೂಡ ಮನೇಲೇ ಇರ್ತಿದ್ರು. ಸಾಧಾರಣ ಜೀವನ, ಏನೂ ತೊಂದರೆ ಇರಲಿಲ್ಲ. ಹಾಗೆ ನಡೀತಾ ಇತ್ತು ಸುಮಾರು ವರ್ಷ. ಅಲ್ಲಿ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಇಲ್ಲಿ ಬರುವಾಗ 7 ವರ್ಷ ಆಗಿತ್ತು. 7 ವರ್ಷ ಆಗಿತ್ತು ಮದುವೆ ಆಗಿ. 7 ವರ್ಷ ಆಗಿತ್ತು. ಅದೇ ಇಲ್ಲಿ ಇವರ ಫ್ಲಡ್ ಆದ ಆ ವರ್ಷವೇ ಅಲ್ಲಿಂದ ನನಗೆ ಈ ಕಡೆ ಬರಬೇಕಾಯಿತು ಅನಿವಾರ್ಯ ಕಾರಣಗಳಿಂದ. ಆದರೆ ಇವಾಗ ಇಲ್ಲಿ ಈ ಪರಿಸ್ಥಿತಿಗಳಿಗೆ ನಾನು ಅಲ್ಲಿ ಏನಾಗಿದೆ, ನನ್ನ ಊರು ಹಿಂಗಾಗಿದೆ, ಅಪ್ಪ ಅಮ್ಮ ಎಲ್ಲರನ್ನ ನೋಡಬೇಕಾದಂತೆಲ್ಲ ಹಂಬಲ ಇತ್ತು. ಹಾಗೆ ಮತ್ತು ಮಾಕುಟ್ಟ ರೋಡಲ್ಲಿ ಎಂಥದ್ದು ಗಾಡಿ ಅಂತ ಹೋಗಲಿಕ್ಕೆ ಬಿಡ್ತಿತ್ತಿಲ್ಲ. ನನಗೆ ಈ ಕಡೆ ಬರುವ ಏನೂ ಇದಿತ್ತಿಲ್ಲ. ಹಾಗಾಗಿ ಹಾಗೇ ಇದ್ದೆ ಅಲ್ಲಿ. ಮತ್ತು ನಾನು ನನ್ನ ಅಪ್ಪ ಅಮ್ಮ ಆ ಕಡೆ ಬಂದಿದ್ದರು, ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಕೇರಳಕ್ಕೆ ಬಂದಿದ್ದರು. ಅಪ್ಪನಿಗೆ ಗಾಡಿ ಇದೆ, ಹಾಗೆ ಅವರು ಗಾಡಿ ತಗೊಂಡು ಇಲ್ಲ ಕೋವಿಡ್ ಟೈಮ್ ಇಲ್ಲ, ಇಲ್ಲಿ ಫ್ಲಡ್ ಆಗಿದ್ದಕ್ಕೆ ಎಲ್ಲ ಕಡೆ ಫ್ಲಡ್ ಆಗಿದ್ದು. ಮಾಕುಟ್ಟ ರೋಡು ಸೇತುವೆ ಎಲ್ಲ ಕೊಚ್ಚಿ ಹೋಗಿತ್ತು. ಆ ಕಡೆ ಈ ಕಡೆ ಸಂಚಾರ ಇರಲಿಲ್ಲ, ಅಷ್ಟು ಬಸ್ ಎಲ್ಲ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಆ ಕಡೆ ಬಂದಾಗ ಆಗ ಅಲ್ಲಿ ಓಣಂ ಹಬ್ಬದ ರಜೆ ಕೊಟ್ಟಿದ್ದರು ಮಕ್ಕಳಿಗೆ, 10 ದಿನ ರಜೆ ಕೊಟ್ಟಿದ್ದರು. ಆ ಹಬ್ಬದ ಪ್ರಯುಕ್ತ ರಜೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಗಂಡ ನನ್ನ ಈ ಕಡೆ ಕಳಿಸ್ಕೊಟ್ರು. ನಾನು ಹಬ್ಬಕ್ಕೆ ಬರ್ತೇನೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ನಾನು ಅಪ್ಪ ಅಮ್ಮನ ಜೊತೆ ಈ ಕಡೆ ಬಂದ ನಂತರ ಹಬ್ಬ ಮಾರನೇ ದಿನ ಹಬ್ಬ, ಅದರ ಒಂದು ಸಂತೋಷದಲ್ಲಿ ಇದ್ವಿ. ಮಾರನೇ ದಿನ ಬೆಳಿಗ್ಗೆ ಸುದ್ದಿ ಬರುತ್ತೆ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಬರುತ್ತೆ ಎಲ್ಲ. ಹಾಗಾಗಿ ಬಿಟ್ಟು ಹೋಗಬೇಕಾಗುತ್ತೆ. ಹೋದ್ವಿ. ಖುಷಿಯಲ್ಲಿ ಈ ಕಡೆ ಕಳಿಸ್ಕೊಟ್ರು ನಮ್ಮನ್ನ. ಅಲ್ಲಿಂದ ಮಕ್ಕಳನ್ನೆಲ್ಲ ಮುದ್ದು ಮಾಡಿ ಕಳಿಸ್ಕೊಟ್ರು. ಹೋಗ್ಬಾ, ನಾನು ಹಬ್ಬಕ್ಕೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ ಕಳಿಸ್ಕೊಟ್ರು. ಹೋಗುವಾಗ ಜನ ಇಲ್ಲ. ಅವ್ರು ಈ ಕಡೆ ಹಬ್ಬಕ್ಕೆ ಬರ್ತೀವಿ ಅಂತ ನಾವು ಅಂದ್ಕೊಂಡ್ವಿ. ಮಾಡಿದ್ರೆ ನಮ್ಮನೆ ಆ ಕಡೆ ಕರೆಸ್ಕೊಂಡ್ಬಿಟ್ರು.
ತುಂಬ ನೊಂದೋಗ್ಬಿಟ್ಟಿದ್ದೆ. ಇಬ್ಬರಾಳು ಮಕ್ಕಳು, ಒಬ್ಬ ದೊಡ್ಡವಳು ಮಗಳು, ಸಣ್ಣ ಮಗು ಅವನಿಗೆ ಆಗ ಒಂದೂವರೆ ವರ್ಷ ಅಷ್ಟೇ. ಮಗಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ಲು. ಹಾಗೆ ಅಲ್ಲಿ ಏನೂ ದಿಕ್ಕು ತೋಚದಂಗೆ ಇದ್ದೆ ಅಲ್ಲಿ. ಅಮ್ಮ ಅಲ್ಲಿದ್ದರು ನನ್ನೊಟ್ಟಿಗೆ ಸ್ವಲ್ಪ ದಿನ. ಅಲ್ಲಿ ಅತ್ತೆ ಮಾವ 1 ವರ್ಷ ಮುಂಚೆ ತೀರ್ಕೊಂಡಿದ್ರು, ಅತ್ತೆ ಮಾತ್ರ ಇದ್ದರು. ಇಬ್ಬರಳ ತಂಗೀರಿದ್ರು. ಹಾಗೆ ಏನೋ ಒಂದು ಫುಲ್ ಸ್ಟಾಪ್ ಆದಂಗೆ ಆಯಿತು ನನ್ನ ಲೈಫು. ಮತ್ತು ಹಾಗೆ ಏನಕ್ಕೂ ಒಂದು ಸ್ಪಂದನೆ ಇಲ್ಲದೆ ಹಾಗೆ ಇದ್ದೆ. ಒಂದು 3-4 ತಿಂಗಳಾದಮೇಲೆ, ಒಂದು 2-3 ತಿಂಗಳಾದಮೇಲೆ ಅಮ್ಮ ಮೊದಲು ಈ ವಿಷಯ ಹೇಳಿದರು, ಇವರ ಬಗ್ಗೆ ಹೇಳಿದರು. ಹೀಗೆ ನನಗೆ ಯಾವ ನಿರ್ಧಾರ ತಗೊಳ್ಳುವಂಥ ಒಂದು ಮನಸ್ಥಿತಿಯಲ್ಲೇ ನಾನು ಇರಲಿಲ್ಲ. ಮತ್ತು ಇವರ ಫೋನ್ ಬರೋಕ್ಕೆ ಶುರು ಮಾಡಿದ್ದು. ಆಗ ಏನಕ್ಕೂ ಒಂದು ಮನಸ್ಸಿಲ್ಲದ ಸ್ಥಿತಿಯಲ್ಲಿದ್ದೆ. ಮತ್ತೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಒಂದೊಂದಾಗಿ ಅವರು ನನ್ನ ಜೀವನಕ್ಕೆ ತರುವಂಥ ಪ್ರಯತ್ನನ ಮಾಡ್ತಾಯಿದ್ರು. ಅದು ಕೂಡ ನನಗೂ ಅನಿಸ್ತು ಏನು ಮತ್ತು ಹಿಂಗೆ ಮುಂದುವರೋಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿದ್ದಾರೆ, ಅವರ ಮುಂದಿನ ಭವಿಷ್ಯ ನೋಡ್ಕೋಬೇಕು ಅಂತ ಅನ್ನಿಸ್ತು. ಮತ್ತು ಅಲ್ಲಿಂದ ಎಲ್ಲ ಬಿಟ್ಟು ನಾ ಈ ಕಡೆ ಬಂದೆ, ಅಮ್ಮನ ಮನೆಗೆ ಬಂದೆ. ಇಲ್ಲಿ ಬಂದು ಕೂಡ ನಾನು ಮದುವೆ ಆಗಬೇಕು ಅಂತ ನಿರ್ಧಾರದಲ್ಲಿ ಏನೂ ಇರಲಿಲ್ಲ. ಇಲ್ಲಿ ಬಂದೆ, ಅಲ್ಲಿ ಇರಲಿಕ್ಕೆ ನನಗೇನು ಸರಿ ಆಗಲಿಲ್ಲ. ಹೆಂಗೆ ಗಂಡ ಎಲ್ಲ ಅಂದಮೇಲೆ ಆ ಮನೆಯವರಿಗೆ ನಾನು ಸ್ವಲ್ಪ ನಾನು ಮಕ್ಕಳ ಸ್ವಲ್ಪ ಭಾರ ಆಯಿತು ಅಂತ ಅನಿಸ್ತು ನನಗೆ ಅಲ್ಲಿ. ಹಾಗಾಗಿ ನಾನು ಅಲ್ಲಿ ಬಿಟ್ಟು ಬಂದೆ. ಬೇಡಮ್ಮ, ನಾನು ಇಲ್ಲಿ ಇರೋದಿಲ್ಲ ಹೇಳಿ ನಾನು ಕರ್ಕೊಂಡೋಗಿ ಅಂತ ಹೇಳಿ ಅವ್ರು ಕರ್ಕೊಂಡು ಬಂದರು. ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಮಗಳನ್ನು, ಅವಳಿಗೆ ಮಲಯಾಳಂ ಮೀಡಿಯಮಲ್ಲಿ ಓದ್ತಾ ಇದ್ಲು ಮಗಳು. ಅವಳಿಗೆ ಇಲ್ಲಿಯ ಭಾಷೆ ಗೊತ್ತಿಲ್ಲ. ಆದ್ರೂ ಪಾಪ ವಿನಾಯಕ ಶಾಲೆಯವರು ಸೇರಿಸ್ಕೊಂಡ್ರು. ನಾನು ಡಿಸೆಂಬರಲ್ಲಿ ಈ ಕಡೆ ಬಂದೆ. ಜನವರಿಯಲ್ಲಿ ಅವಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಕೊಂಡ್ರು. ಒಂದು 2-3 ತಿಂಗಳ ಮಟ್ಟಿಗೆ ಅವಳಿಗೆ ಆ ವರ್ಷದ ಎಕ್ಸಾಮ್ ಬರ್ಸ್ತೀವಿ ಅಂತ ಹೇಳಿ ಸೇರಿಸ್ಕೊಂಡ್ರು. ಅವಳಿಗೆ ಭಾಷೆ ಗೊತ್ತಿರಲಿಲ್ಲ, ಆದರೂ ತುಂಬ ಅಡ್ಜಸ್ಟ್ ಆದಳು. ಈಗ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ. ಆ ಟೈಮಲ್ಲಿ ಅವಳಿಗೆ ಕನ್ನಡ ಭಾಷೆ ಆ ಇಂದ ಏನೇನೂ ಗೊತ್ತಿರಲಿಲ್ಲ, ಮಾತು ಏನೂ ಗೊತ್ತಿರಲಿಲ್ಲ, ಫುಲ್ ಮಲಯಾಳಂ ಮೀಡಿಯಮೇ ಆಗಿತ್ತು. ಹಾಗಾಗಿ ಅವಳಿಗೆ ಒಂದು 2-3 ತಿಂಗಳು ಕ್ಲಾಸ್ ಸಿಕ್ತು. ಅಲ್ಲಿಂದ ಎಕ್ಸಾಮ್ ಬರೆಯೋಕ್ಕೂ ಆಗಲಿಲ್ಲ. ಕೊನೆಗೆ ಅಷ್ಟೊತ್ತಿಗೆ ಕೋವಿಡ್ ಆಯಿತು. ಅದೇ ಸಂದರ್ಭದಲ್ಲಿ ಇವರ ಒಂದು ಮಾತುಕತೆ ಎಲ್ಲ ಶುರುವಾಗಿತ್ತು. ಮದುವೆ ಅಂತ ಒಂದು ನಿರ್ಧಾರಕ್ಕೆ ಕೊನೆಯ ಕ್ಷಣದಲ್ಲಿ ಬಂದೆ. ಅಪ್ಪ ಅಮ್ಮ ಎಲ್ಲ ಸುಮಾರು ಹೇಳಿದರು. ನನಗೂ ಅನಿಸ್ತು, ನಾನು ಹಿಂಗೆ ಒಬ್ಬಳೇ ಇದ್ದರೆ ಮತ್ತು ಸರಿ ಹೋಗೋದಿಲ್ಲ. ಹಾಗೆ ಮಕ್ಕಳು ಕೂಡ ಅವರ ಅಪ್ಪನ ಕಳ್ಕೊಂಡಿದ್ದಾರೆ, ಆ ಸ್ಥಾನಕ್ಕೆ ಯಾರಾದರೂ ಇದ್ದೇ ಇರಬೇಕು. ಹಾಗೆ ಹೇಳಿ ಒಪ್ಪಿಕೊಂಡೆ. ಕೊನೆಯ ಕ್ಷಣದಲ್ಲಿ ಒಪ್ಪಿ ಮದುವೆ ಆದೆ. ಇವರಿಗೆ ಹೇಳಿದ್ದಾರೆ, ಏನೇನೂ ಇರಲಿಲ್ಲ. ಕೋವಿಡ್ ಟೈಮು, ಯಾವ ಒಂದು ಅವಕಾಶಗಳು ಇರಲಿಲ್ಲ. ಒಂದು ಕನಕಾಂಬರ ಹೂವು ಬದಲಾಯಿಸ್ಕೊಂಡ್ವಿ ಅಷ್ಟೇ. ಒಂದು ಫೋಟೋಗ್ರಫಿ ಇಲ್ಲ, ಒಂದು ಏನು ಸವಿ ನೆನಪುಗಳು ಅಂತ ಹೇಳಿ ಇದೇನಿಲ್ಲ. ಸಿಂಪಲ್ಲಾಗಿ ಮದುವೆ ಆಯಿತು. ಫೋನಲ್ಲಿ ಯಾವಾಗ ಕೇಳಿದರು ಏನು ತೀರ್ಮಾನ ಮಾಡಿದೆ ಅಂತ ಕೇಳಿದ್ರೆ, ನನಗೆ ಮಕ್ಕಳ ಭವಿಷ್ಯ ಮುಖ್ಯ. ಯಾವಾಗಲೂ ಹೇಳೋದು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅವಳ ತಲೆಯಲ್ಲಿ ಬೇರೆ ಏನೂ ಕಲ್ಪನೆಗಳಿಲ್ಲ, ಬೇರೆ ಏನೂ ಆಸೆಗಳಿಲ್ಲ. ಯಾವಾಗಲೂ ಮಕ್ಕಳ ಬಗ್ಗೆನೇ ಹೇಳೋರು. ಆಯ್ತಪ್ಪ, ನಿನ್ನ ಮಕ್ಕಳನ್ನ ಒಂದು ಸಲ ನೋಡಬೇಕು ನನಗೆ ಅಂತ ಹೇಳಿ ಒಂದು ದಿವಸ ಇಲ್ಲೇ ಹೋಗ್ತಿದ್ರಾಗ ಮಕ್ಕಳನ್ನ ಹೋಗಿ ನೋಡಲಿಕ್ಕೆ ಅಂತೇಳಿ ಹೋದೆ. ಮಕ್ಕಳನ್ನ ನೋಡೋಗಲೇ ನನಗೆ ತುಂಬ ಖುಷಿಯಾಯಿತು. ಅಪ್ಪಿಕೊಂಡೆ ಮಕ್ಕಳನ್ನ. ಆ ಮಕ್ಕಳು ಈಗಲೂ ನೆನೆಸ್ಕೋತಾರೆ ಆ ಟೈಮಲ್ಲಿ ಎತ್ಕೊಂಡಿರೋದು. ಸ್ವಲ್ಪ ಹೊತ್ತು ಅಪ್ಕೊಂಡ ಮೇಲೆ ಇನ್ನು ಏನೇ ಆದರೂ ಇವಳು ಒಪ್ಪದಿದ್ರು ಈ ಮಕ್ಕಳನ್ನ ನನ್ನ ಮಕ್ಕಳಂತಲೇ ಬೆಳೆಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು ಅವತ್ತಿಂದ ನಮ್ಮ ಹೊಸ ಜೀವನ ಶುರುವಾಯಿತು. ಅವಳ ಇನ್ನು ಒಪ್ಪಿಗೆ ಕಾದರೆ ಆಗಲಿಕ್ಕಿಲ್ಲ ಅಂತೇಳಿ ಅವ್ರ ಅಮ್ಮನ ಹತ್ರ ಹೇಳಿದೆ ನಾನು. ಇಲ್ಲ, ಇನ್ನು ಅವಳ ಒಪ್ಪಿಗೆನ ಜಾಸ್ತಿ ದಿವಸ ಕೇಳೋದು ಬೇಡ, ತಳ್ಳೋದು ಬೇಡ, ಆ ಮಕ್ಕಳು ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟೆ ನಾನು. ಮತ್ತು ಮಕ್ಕಳಿಂದಾಗಿ ನಾವು ಮತ್ತೆ ಒಂದಾದ್ವಿ. ಇಲ್ಲ, ಪ್ರಿಯಾ ಮೇಡಮ್ಗೆ ನಾನು ಹೇಳೋದಾದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಯಾಕೆಂದರೆ ಸಾಕಷ್ಟು ಜನ ಇದ್ದಾರೆ ಇವತ್ತು. ಒಬ್ರಿಗಿಂತ ಒಬ್ಬರು ಇನ್ಸ್ಪೈರ್ ಆಗಿ, ಒಬ್ಬರು ಯಾರನ್ನಾದ್ರೂ ನೋಡಿದಾಗ ನಮ್ಮ ಜೀವನ
ಇಷ್ಟು ಚಿಕ್ಕ ವಯಸ್ಸು, ಪಾಪ ಚೆನ್ನಾಗಿದ್ದಾಳೆ ಹುಡುಗಿ, ಈ ಥರ ಆಗಬಾರ್ದಾಗಿತ್ತು ಅಂದ್ಕೊಳ್ಳೋದೇ ಹೆಚ್ಚು. ಆದರೆ ಒಂದು ಬದುಕನ್ನು ಕೊಟ್ಟು ನೀವು ಅವ್ರಿಗೊಂದು ಜೀವನನ ಕೊಟ್ಟಿದ್ರೆ, ಅವರು ನಿಮ್ಗೊಂದು ಜೀವನನ ಕೊಟ್ಟಿದ್ದಾರೆ. ನಿಮ್ಮಿಬ್ಬರಿಂದ ಮಕ್ಕಳು ಸುಭಿಕ್ಷವಾಗಿ ಒಳ್ಳೆ ಶಿಕ್ಷಣದಲ್ಲಿ ಒಳ್ಳೆ ವ್ಯವಸ್ಥೆಯಲ್ಲಿ ಬೆಳೀತಾರೆ. ಅದು ಬಹಳ ಮುಖ್ಯ. ನಮ್ಮ ಜೀವನ ಆಯ್ತು ಅಂತ ನಾವು ಅನ್ಕೊಂಡ್ರು ನಮ್ಮ ಮುಂದಿನ ಮಕ್ಕಳು ಇದಾರೆ ಅಲ್ವಾ, ಅದಕ್ಕೋಸ್ಕರ ನೀವು ಬಹಳ ಒಳ್ಳೆ ನಿರ್ಧಾರ ಮಾಡಿದ್ರಿ. ಗೊತ್ತಿಲ್ಲ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ, ಯಾರು ಕಂಡಿರ್ತಾರೆ ಅಲ್ವಾ. ಕಳೆದ ಸರಿ ಪ್ರಭು ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ಇಲ್ಲ ನಾವು ಬದುಕಿದೀವಿ ಅಂದ್ರೆ ಏನೋ ಒಂದು ಇರುತ್ತೆ ಅಲ್ವಾ ನಮ್ಮ ಬದುಕಿಗೆ ಒಂದು ಅರ್ಥ ಕೊಡೋಕೆ ಅಂತ. ಆ ಥರ ನೀವಿಬ್ಬರು ಒಂದು ಸಾಕ್ಷಿ. ನಾನು ಇವರಿಗೆ ಅತಿಯಾದ ಆಸೆಗಳನ್ನ ತುಂಬಲಿಕ್ಕೆ ಹೋಗಲಿಲ್ಲ. ನನ್ನ ಆಸ್ತಿ ನೋಡಬೇಡಿ, ನನ್ನಲ್ಲಿ ಏನಿದೆ ಅಂತ ಹುಡುಕಬೇಡಿ, ಮಕ್ಕಳನ್ನ ಒಂದು ಒಳ್ಳೆ ಸಂಸ್ಕಾರಯುತವಾದ ಮಕ್ಕಳನ್ನಾಗಿ ಬೆಳೆಸೋಷ್ಟು ಮಾತ್ರ ನೀವು ನಂಬ್ಕೊಂಡು ಬಂದರೆ ಸಾಕು. ನನ್ನ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡೋದಷ್ಟೇ ನಾನು ಅವ್ರಿಗೆ ಮಾತು ಕೊಟ್ಟಿರೋದು. ಇನ್ನು ಬೇರೆ ಯಾವ ಆಸೆಗಳನ್ನ ಇಟ್ಕೊಂಡು ಕೂಡ ಆಕೆ ಬಂದಿಲ್ಲ. ಇವತ್ತಿಗೂ ಕೂಡ ನಾನು ₹1 ಖರ್ಚು ಮಾಡಬೇಕಾದ್ರೂ ಸಮೇತ ಆಕೆ ಸ್ವತಂತ್ರಳೇ ಹೊರತು. ಆದರೆ ಅವಳಿಗೆ ಅತಿಯಾದ ಆಸೆಗಳಿಲ್ಲ, ದುಂದುವೆಚ್ಚಗಳಿಲ್ಲ, ಏನೂ ಇಲ್ಲ. ಅವಳಿಗೆ ಆಸೆ ಆದರೆ ನೇರವಾಗಿ ನಾನು ಕೇಳ್ತಾಳೆ, ನನ್ನ ಮುಖಾಂತರನೇ ತಗೋತಾಳೆ ಅಷ್ಟೇ. ಈಗ ಪ್ರತಿ ತಾಯಿಗೂ ಫಸ್ಟು ನಮಗೆ ನಾವೇನೋ ಒಂದು ಹೆಜ್ಜೆ ಇಡ್ತೀವಿ ಅಂದ್ರೂ ನಮ್ಮ ಮಕ್ಕಳೇ ನಮಗೆ ಮೇಯ್ನ್. ಮದುವೆಯನ್ನು ಧಾರ್ಮಿಕ ವಿಧಿವಿಧಾನದಲ್ಲಿ ದತ್ತು ಪ್ರಕಾರ ನಾನು ಮಾಡಿಕೊಂಡೆ. ಆ ಲೆಕ್ಕದಲ್ಲಿ ಮಕ್ಕಳು ಕೂಡ ದತ್ತು ತಗೊಂಡಂಗೆ ಆಯಿತು. ಆದರೆ ಯಾವತ್ತೂ ಆ ಮಕ್ಕಳು ಇವತ್ತಿನವರೆಗೂ ದತ್ತು ಮಕ್ಕಳ ಥರ ಇಲ್ಲವೇ ಇಲ್ಲ, ಆಯಿತಾ. ಆ ಮಕ್ಕಳಿಗೆ ಅಷ್ಟು ಒಂದು ನನ್ನ ತಾಯಿ ಇಲ್ಲ ಅಂದರೂ ಕೂಡ ನನ್ನ ಜೊತೆ ಅಷ್ಟು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಅದೊಂದು ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಅವ್ರು ನನ್ನ ಮಕ್ಕಳಾಗಿದ್ರು ಅಲ್ಲ ಅಪ್ಪ ಅಮ್ಮ ಆಗಿದ್ರು ಅಂತ ಗೊತ್ತಿಲ್ಲ ನನಗೆ. ಹೀಗೆ ಇರಲಿ ಸರ್ ನಿಮ್ಮ ಜೀವನ, ಯಾರ ದೃಷ್ಟಿನೂ ಆಗೋದು ಬೇಡ. ನಿಮ್ಮ ಜೀವನ ಇನ್ನೂ ಚೆನ್ನಾಗಿ ಮುಂದುವರಿಬೇಕು. ಹಸ್ಬೆಂಡ್ ಹೆಸರೇನು, ಏನು ಕೆಲಸ ಮಾಡ್ತಾ ಇದ್ರು? ಲೀನೇಶ್ ಅಂತ ಆಟೋ ಡ್ರೈವರ್ ಆಗಿದ್ರು. ಮಾಡ್ತಾ ಇದ್ರು. ಹೌದು, ಆಕ್ಸಿಡೆಂಟ್ ಆಗಿ ನೀವು ಅವ್ರ ಜೊತೆ ಮಾತಾಡಲಿಲ್ಲ? ಒಂದು ದಿವಸದ ಹಿಂದೆ ಮಾತಾಡಿದ್ದಾನೆ, ನಾನು ಹಬ್ಬಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಅದೇ ಕೊನೆ ಮಾತು. ಅದಾಗೆಲ್ಲ ಏನೋ ಮಾತಾಡಿಲ್ಲ? ಇಲ್ಲ ಆವಾಗ ಆ ಸ್ಥಿತಿಯಲ್ಲಿ ಇರಲಿಲ್ಲ, ಮಾತಾಡೋ ಸ್ಥಿತಿಯಲ್ಲೇ ಇರಲಿಲ್ಲ. ಮತ್ತು ಹೆಚ್ಚಿನ ವಿಷಯಗಳನ್ನು ಅವರು ನಮಗೆ ಹೇಳಲೇ ಇಲ್ಲ, ಅಲ್ಲಿ ಅವರು ಹೇಳಲೇ ಇಲ್ಲ. ಅಲ್ಲಿ ಹೋಗಿದ ಮೇಲೆ ನಿಜ ಸ್ಥಿತಿ ಅಂತ ನಮಗೆ ಅರ್ಥ ಆಗಿದ್ದೆ ಅಲ್ಲಿ ಹೋದ್ಮೇಲೆ. ಇದು ಹೋದಂಥ ಜೀವನ ಯಾರು ತಂದ್ಕೊಡಕ್ಕಾಗಲ್ಲ. ಜೀವನ ಶುರು ಮಾಡಿದ್ರಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಕಾರಣನೇ ಇವ್ರು. ಯಾಕಂದ್ರೆ ನಾನು ಹಿಂಗೆ ಇದ್ಬಿಡ್ತಿದ್ದೆ, ಏನಕ್ಕೂ ಒಂದು ಮುಂದೆ ಬರ್ದಂಗೆ ಇದ್ಬಿಡ್ತಿದ್ದೆ. ಇವರೇ ಮುಂದೆ ನಿಂತು ಅದನ್ನು ನನ್ನ ಹತ್ರ ಮಾತಾಡಿ ಮುಂದೆ ಹೋಗಬೇಕು ಅನ್ನೋ ಒಂದು ಹಂಬಲ ನನ್ನಲ್ಲಿ ತಂದಿದ್ದೇ ಇವರೇ ಮಾತಾಡಿ. ಹಾಗೆ ಸಮಾಜದಲ್ಲಿ ಬದುಕನ್ನು ಕಲಿಸಿಕೊಡ್ತೇನೆ ಅಂತ ಇವಳಿಗೆ ಮಾತು, ಮಕ್ಕಳಲ್ಲಿ ಸಮಾಜದಲ್ಲಿ ಮಕ್ಕಳನ್ನು ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡ್ತೇನೆ ಅಂತ ಮಕ್ಕಳಿಗೆ ಮಾತು. ಹಾಗೆ ಈಗ ಅವಳಿಗೆ ಡ್ರೈವಿಂಗ್ ಸ್ಕೂಲಿಗೆ ಸೇರಿಸಿ ಡ್ರೈವಿಂಗ್ ಕಲಿಸಿ ಕಾರು ಸ್ಕೂಟಿ ಎಲ್ಲ ಓಡಿಸ್ತಾಳೆ, ತೊಂದರೆ ಇಲ್ಲ, ಆಯಿತಾ. ಮನೆ ನಿಭಾಯಿಸ್ತಾಳೆ. 10 ಜನರ ಮುಂದೆ ಹೋಗ್ತಿರ್ಲಿಲ್ಲ, ತಲೆ ತೆಗೆಸ್ಕೊಂಡು ಹೋಗ್ತಿಲ್ಲ. ತಲೆ ಎತ್ತಿ ನಿಲ್ಲು, ನೀನೇನು ತಪ್ಪು ಮಾಡಿಲ್ಲ, ತಲೆ ಎತ್ತಿ ನಿಲ್ಲು ಅಂತ ಅಂಗಡಿಯಲ್ಲಿ ನಿಲ್ಲಿಸಿದೆ, ಅಂಗಡಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಾನು ಎಲ್ಲಿ ಹೋದರೂ ಈಗ ಫುಲ್ ಆರಾಮಾಗಿ ಹೋಗಬಲ್ಲೆ. ಪೂರ್ತಿ ಮನೆ ಜವಾಬ್ದಾರಿನ ಅವಳಿಗೆ ಬಿಟ್ಬಿಟ್ಟು ಹೋಗ್ತೇನೆ ನಾನು. ಗಂಡಸರಿಗೆ ತುಂಬ ಜನಕ್ಕೆ ಇರುತ್ತೆ, ನನ್ನ ಕೈಯೊಳಗೆ ಇರಬೇಕು, ಹೆಂಡತಿ ಆದವಳು ನಾನು ಹೇಳ್ದಂಗೆ ಇರಬೇಕು. ಅದು ತಪ್ಪು. ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಸಣ್ಣ ವಯಸ್ಸಿಂದನೇ ಅದನ್ನೆಲ್ಲ ಪ್ರತಿಪಾದಿಸ್ಕೊಂಡೇ ಬಂದಿದ್ದೆ. ಆದರೆ ಆವಾಗ ನಡೆಸಲಿಕ್ಕೆ ಆಗಲಿಲ್ಲ, ಫ್ಯಾಮಿಲಿಯಲ್ಲಿ ಇದ್ದ ಕಾರಣ. ಈಗ ನಾನು ಸ್ವತಂತ್ರ ಅಲ್ವಾ, ನನ್ನ ಮನಸ್ಸಿಗೆ ಸರಿ ಅನ್ಸೋದು ನಾನು ಮಾಡಲಿಕ್ಕೆ ಸ್ವತಂತ್ರ. ಈಗ ನಾನು ಸ್ವತಂತ್ರದಲ್ಲಿ ಮನಸ್ಸಿಗೆ ಏನೆಲ್ಲ ಬರುತ್ತೋ ಅದೆಲ್ಲ ನಡೆಸ್ಕೊಂಡು ಹೋಗ್ತಿದ್ದೀನಿ. ಭಾಳ ಅದ್ಭುತ ಸರ್. ನಿಮ್ಮ ಪ್ರತಿ ಮಾತುನೂ ನಿಜ, ಪ್ರತಿ ಮಾತು ಕೂಡ ಸತ್ಯ. ಅವರಲ್ಲಿ ಬೇಡ, ನನಗೆ ಈ ಜೀವನನೇ ಬೇಡ, 2 ಮಕ್ಕಳನ್ನ ಸಾಕು ನನಗೋ ಇದ್ಬಿಡ್ತೀನಿ ಅಂತ ಅಂದ್ಕೊಂಡಂಥ ಪ್ರಿಯ ಅವರು ಪ್ರಭು ಅವರ ಮಾತನ್ನ ಕೇಳಿ, ಇಲ್ಲ ಇವರಿಂದ ಹೊಸ ಒಂದು ನನ್ನ ಮಕ್ಕಳಿಗೆ ಒಂದು ಭದ್ರವಾದ ಬುನಾದಿ ಆಗ್ಬೋದು ಅಂತ ಒಂದು ಭರವಸೆಯಲ್ಲಿ ನೀವು ಬದುಕನ್ನು ಕಟ್ಕೊಂಡ್ರಲ್ಲ, ಅದಕ್ಕೆ ನಿಜವಾಗ್ಲೂ ಗ್ರೇಟ್. ಇಂಥ ಜೀವನ ಎಷ್ಟು ಖುಷಿ ಅನಿಸುತ್ತೆ ನಿಮ್ಮಿಬ್ಬರ ಜೀವನ ನೋಡಿದ್ರೆ. ಖಂಡಿತ ಭಾಳ ಖುಷಿ ಅನಿಸುತ್ತೆ ಸರ್. ಮುಂದೆ ಸರ್ ಹೇಳ್ತಾ ಇದ್ರು, ಇಲ್ಲ ಹೆಣ್ಮಕ್ಳು ಸ್ವತಂತ್ರರು ಹೀಗೆ ಬದುಕಬೇಕು ಅಂತ. ನಿಜವಾಗ್ಲೂ ಅದೊಂದು ಇನ್ಸ್ಪಿರೇಷನ್ ಸರ್. ಖಂಡಿತ. ಯಾರ ಕೈ ಕೆಳಗೂ ಯಾರೂ ಅಲ್ಲ, ಹಾಗಂತೇಳಿ ಸ್ವೇಚ್ಛಾಚಾರ ಅದು ಸತ್ಯ ಅಂತ ಇದು ಸರಿ ಅಂತಲ್ಲ. ಹಾಗಾದರೆ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು, ಅವ್ರದ್ದೇ ಸ್ವತಂತ್ರ ಆಲೋಚನೆಗಳಿರ್ತವೆ, ಹೀಗೆ ಜೀವನ ಇರಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ. ಆಸೆಗಳನ್ನ ಕೇಳಿ ಪೂರೈಸೋದು ನಮ್ಮ ಕರ್ತವ್ಯ ಕೂಡ. ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾನು ಬದಲಾಗ್ತಾ ಹೋಗ್ತೇನೆ. ನಂದು ಕೆಲವು ಕಟ್ಟುಪಾಡುಗಳಿತ್ತು, ಏಜ್ ಡಿಫ್ರೆನ್ಸ್ ಇದೆ, ಅವಳಿಗೆ ಹೇಗೆ ಅನಿಸುತ್ತೆ ಹಾಗೆ. ಈ ಡ್ರೆಸ್ ಬೇಡ, ಆ ಡ್ರೆಸ್ಸಲ್ಲಿ ನನ್ನ ಜೊತೆಲಿ ಬಾ ಅಂತ ಹೇಳಿದ್ರೆ ನಾನು ಅವಳು ಹೇಳಿದ ಡ್ರೆಸ್ಸೇ ಹಾಕ್ಕೊಂಡು ಹೋಗೋದು ಅವಳ ಜೊತೆಲಿದ್ದಾಗ. ಗ್ರೇಟ್ ಸರ್, ಭಾಳ ಖುಷಿ ಆಗುತ್ತೆ.
ಅಂದ್ರೆ ಒಬ್ರು ಗಂಡ ಹೆಂಡತಿ ಆದರ್ಶ ದಂಪತಿಗಳು ಹೇಗಿರ್ಬೇಕು ಅಂತ ನಿಜ ನಿಮ್ನ ನೋಡಿ ಕಲಿಬೇಕು. ಬಹಳ ಮುಖ್ಯವಾಗಿ ತಂದೆ ಸ್ಥಾನ ತುಂಬಬೇಕು. ಈ ಒಂದು ಜರ್ನಿ ಹೇಗಿದೆ? ಇಲ್ಲಿ ಬರುವಾಗ, ಮದುವೆಗಾಗಿ ಬರುವಾಗ ನನಗೆ ಇವರ ಒಂದು ಆಚಾರಗಳು ಅದೇನೇನೋ ಗೊತ್ತಿರಲಿಲ್ಲ ನನಗೆ. ಆದರೆ ಅದು ತುಂಬ ಅಂತರ್ಜಾತಿ ವಿವಾಹ ಇದು. ಹೌದು. ನಾನು ಮಲಯಾಳಿ, ಮೂಲತಃ ಮಲಯಾಳಿ. ಈಗ ಬ್ರಾಹ್ಮಣಾಗಿ ಬದುಕ್ತಾ ಇದ್ದೇನೆ. ಆದರೆ ಇಲ್ಲಿ ಬರುವಾಗ ನನಗೆ ಇವರ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದೊಂದಾಗಿ ಕಲಿತೆ. ಮಕ್ಕಳಲ್ಲಿ ಅದನ್ನೇ ಬೆಳೆಸ್ದೆ. ಅದಕ್ಕೆ ಇವರು ಕೂಡ ತುಂಬ ಸಹಕಾರ. ಇಲ್ಲಿ ಬೇರೆ ಯಾರಿಲ್ಲ, ನಾವು 4 ಜನನೇ ಇದ್ದೇವೆ. ಇವರು ನನಗೆ ತಿಳಿಸ್ತಾ, ಇವರ ಫ್ಯಾಮಿಲಿಯವರು ಕೂಡ ನನಗೆ ಹೇಳಿಕೊಡ್ತಾ, ಇವರ 4-5 ಜನ ಅಕ್ಕಂದಿರಿದ್ದಾರೆ ನನಗೆ, ಅತ್ತಿಗೆಂದರು. ತುಂಬ ಖುಷಿಯಾಗಿರ್ತಾರೆ. ಅವ್ರು ಬರೋದೇ ಅಂದರೆ ನನಗೆ ಅಷ್ಟೊಂದು ಸಂಭ್ರಮ, ಅಷ್ಟೊಂದು ಖುಷಿ. ಹಾಗೆ ಇವ್ರ ಫ್ಯಾಮಿಲಿಯವರು ಎಲ್ಲರೂ ನನ್ನ ಒಪ್ಕೊಂಡಿದ್ದಾರೆ. ತುಂಬ ಸಂತೋಷ. ಆದರೆ ಹಾಗೆ ನಾನು ಇದನ್ನು ಕಲ್ತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿರ್ಧಾರದಲ್ಲಿ ಮಕ್ಕಳನ್ನ ಇದೇ ಒಂದು ಸಂಪ್ರದಾಯದಲ್ಲಿ ಬೆಳೆಸಬೇಕು ಅಂತ ಹಾಗೇ ಬೆಳೀತಾ ಇದ್ದಾರೆ ಮಕ್ಕಳು ಕೂಡ. ನನಗೇನು ಇವತ್ತಿಗೂ ಕೂಡ ಒಂದೊಂದು ವಿಷಯಗಳು ಹೊಸತನವೇ. ಇಲ್ಲಿಂದ ಏನೇನೂ ಗೊತ್ತಿಲ್ಲದೆ ಇದ್ದದ್ದು. ಹಾಗೆ ಒಂದೊಂದು ದಿನವೂ ಕಲಿತಾ ಹೋಗ್ತಿದ್ದೀನಿ ಇವರ ಆಚಾರ ವಿಚಾರಗಳನ್ನು. ಅಲ್ಲಿ ಇದ್ದಿದ್ದಕ್ಕಿಂತ ಇಲ್ಲಿ ಒಂದು 10 ಪಟ್ಟು ಮುಂದೆ ಇದ್ದೇನೆ. ತುಂಬ ಸಂತೋಷವಾಗಿ, ತುಂಬ ಸಂರಕ್ಷಣೆಯಿಂದ. ಮಕ್ಕಳು ಕೂಡ ಅಷ್ಟೇ, ಯಾವುದೇ ಒಂದು ಏನೇನೋ ಡಿಪೆಂಡ್ ಆಗದೇನೆ ಎಲ್ಲದಕ್ಕೂ ಒಂದು ಸುವ್ಯವಸ್ಥೆ ಇದ್ದೇ ಇದೆ ಇಲ್ಲಿ. ಹಾಗಾಗಿ ಅಲ್ಲಿ ಇದ್ದಕ್ಕಿಂತ ತುಂಬ ಖುಷಿಯಾಗಿದ್ದೇನೆ. ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಬಂದು ಸೇರಿದ್ದೇನೆ ಅನ್ನೋದು ಸಂತೃಪ್ತಿಯಲ್ಲಿದ್ದೇನೆ ಅಷ್ಟೇ. ಮದುವೆ ಆಗ್ಬೇಕಾದ್ರೆ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ. ಮೊದಲನೇ ಮದುವೆ ಇನ್ಸಿಡೆಂಟ್ ಆದ್ಮೇಲೆ ಎರಡನೇ ಮದುವೆ ಹೇಗಪ್ಪ ಆಗೋದು, ನನ್ನ ಮಕ್ಕಳಿಗೆ ನಿಜವಾಗ್ಲೂ ತಂದೆಯಾಗಿ ಬದುಕಿಗೆ ಸಾಧ್ಯನಾ, ಈ ತರ ಹಲವಾರು ಪ್ರಶ್ನೆಗಳು ಜನಸಾಮಾನ್ಯರಲ್ಲೂ ಇರುತ್ತೆ. ಸೊ ಅಥವಾ ನಮಗೆ ಆ ದಿನ ಬಂದಾಗ ನಾವು ಕೂಡ ಯೋಚನೆ ಮಾಡ್ತೇವೆ. ನಾನು ಮದುವೆ ಹಿಂಗೆ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇದ್ದಾರೆ ಅನ್ನುವಾಗಲೇ ದೇವ್ರೆ ಅಂತ ಅಂದ್ಬಿಡ್ತು ನನಗೆ. ಹೇಗೆ ಇರ್ತಾರೋ, ನಾನು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಅವ್ರು ಬಂದಾಗ ನಾನು ಹೇಗಿರಬೇಕು, ಹೇಗೆ ಅವರು ನನ್ನ ಎಕ್ಸೆಪ್ಟ್ ಮಾಡ್ತಾರೋ ಹಾಗಂತೆಲ್ಲ ತುಂಬ ಮನಸ್ಸಲ್ಲಿ ಆಲೋಚನೆಗಳಿತ್ತು. ಇವರೇ ಧೈರ್ಯ ಕೊಟ್ಟರು, ನನ್ನ ನಂಬಿಕೊಂಡು ಬರ್ತೀಯ ಅಂದಮೇಲೆ ಅದೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅದು ಅದೇ ಥರನೇ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ ಯಾವುದೇ ಒಂದು ಮೈನಸ್ ಪಾಯಿಂಟ್ ಇರಲಿಲ್ಲ. ಬಂದಾಗಲೇ ಎಲ್ಲರೂ ಖುಷಿ ಪಡ್ತಾರೆ, ಎಲ್ಲರೂ ಜಾಲಿಯಾಗಿರ್ತಾರೆ. ಒಂದು ಅತ್ತಿಗೆ ಅನ್ನೋ ಒಂದು ಸ್ಥಾನಕ್ಕಿಂತ ಎಲ್ಲರೂ ನನ್ನ ಫ್ರೆಂಡ್ ಆಗಿ ಇರ್ತಾರೆ. ಅವರೆಲ್ಲರೂ ಬಂದಾಗ ಎಲ್ಲರೂ ತುಂಬ ಖುಷಿಯಾಗಿರ್ತೇವೆ. ಹಾಗೆ ಈಗ ಖುಷಿ ಅನ್ಸುತ್ತೆ ಈಗ. ಹೌದು, ಅಲ್ಲಿದಕ್ಕಿಂತ ಯಾವುದೇ ರೀತಿ ಅಂತರ್ಜಾತಿ ವಿವಾಹ ಅನ್ನೋದು ಈ ಜಾತಿಗಳನ್ನು ಬಿಟ್ಟು ಗಂಡು ಹೆಣ್ಣು ಮಾತ್ರ ಜಾತಿ ಅಂತ ಒಂದು ಕಾನ್ಸೆಪ್ಟ್ ನಂದು ಸಣ್ಣ ವಯಸ್ಸಿಂದ. ಗಲೀಜಿದ್ದವರು ಕೆಳಮಟ್ಟದಲ್ಲಿ ಹೋದರು, ಶುಚಿತ್ವ ಕಾಪಾಡ್ಕೊಂಡು ಬಂದವರು ಮೇಲ್ಮಟ್ಟಕ್ಕೆ ಹೋದರು ಅನ್ನೋದು ಬಿಟ್ಟರೆ ಅದು ಈಗ ಎಲ್ಲ ಜಾತಿಗಳಲ್ಲೂ ಇದೆ. ಮೇಲ್ಮಟ್ಟದಲ್ಲಿ ಮೇಲ್ಜಾತಿಯಲ್ಲಿ ಇದ್ದುಕೊಂಡು ತೀರಾ ಕೊಳಕಾಗಿರುವವರು ತುಂಬ ಜನ ಇದ್ದಾರೆ. ಹಾಗೆಂದರೆ ಕೆಳಜಾತಿಯಲ್ಲಿದ್ದವರು ಕೂಡ ತುಂಬ ಶುಚಿಯನ್ನು ಕಾಪಾಡಿಕೊಂಡು ಮನೇನ ಅಷ್ಟು ನೀಟಾಗಿ ಇಟ್ಕೊಂಡಿರೋರು ತುಂಬ ಮನೇಲಿ ಇದ್ದಾರೆ. ಹಾಗಿದ್ರೆ ಈ ಜಾತಿ ಹುಟ್ಟಿಂದ ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ಮನೇಲಿ ತೀರು ಹೋದಾಗಲೂ 10 ಜನ ಹೋದಾಗಲೂ ಯಾರು ಜಾತಿಯನ್ನು ಕೇಳ್ಕೊಂಡು ಹೋಗಲಿಲ್ಲ. ಅದರಲ್ಲಿ ಏನು ಅರ್ಥ ಅಂದರೆ ದೇವರಿಗೆ ಯಾವುದೇ ಜಾತಿಗಳಿಲ್ಲ, ಇದೆಲ್ಲ ನಮ್ಮ ಹುಟ್ಟು ಅಲ್ವಾ. ಇದನ್ನೆಲ್ಲ ಮೀರಿ ನಿಲ್ಲಬೇಕು. ನಾನು ಮೇಲ್ಜಾತಿಯವನ್ನೊಂದು ಅಹಂಕಾರದಿಂದ ಹೇಳ್ತಿಲ್ಲ. ನಾನು ಮೇಲಿದ್ದಾಗ ಏನು ಬೇಕಾದ್ರೂ ಮಾಡಿ ಸಾಧಿಸ್ಬೋದು ಸಮಾಜಕ್ಕೆ ಅಂತ ತೋರಿಸ್ಬೇಕು ಅನ್ನೋದೊಂದು ಭಾರಿ ಆಸೆ ಇತ್ತು ನನಗೆ. ಅದರಲ್ಲಿ ನನಗೆ ಸಂತೃಪ್ತಿ ಇದೆ. ಧರ್ಮಸ್ಥಳ ಸಂಘ ಅಂತ ಒಂದು ಸಂಘ ಇದೆ. ಅಲ್ಲಿ ಮೀಟಿಂಗ್ ಆಗಬೇಕಾದ್ರೆ ಈ ತೋರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ. ಇದು ಒಂದೇ ಇದ್ದಿದ್ದಲ್ಲಿ ಈ ಏರಿಯಾದಲ್ಲಿ ಒಂದು 10 ಜನ ಒಟ್ಟಿಗೆ ಸೇರುವಂಥ ಜಾಗ ಅಂತೇಳಿ ಜನರು ಬಂದುಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು. ಯಾಕೆ ಮಾಡಬಾರ್ದು? ಅಲ್ಲ, ಅವರು ಬರ್ತಾರೆ, ಇವರು ಬರ್ತಾರೆ, ಯಾರು ಬೇಕಾದ್ರೂ ಬರಲಿ, ಸಂಘದವರಲ್ವೇ. ಇಲ್ಲಿ ಬಂದ ಮೇಲೆ ಕೂಡಲಿಕ್ಕೆ ಜಾಗ ಇಲ್ಲ. ಫುಲ್ ಚಾಪೆ ಹಾಸೋದು, ಇಲ್ಲಿ ಅವರ ಪದಾಧಿಕಾರಿಗಳು ಕೂತ್ಕೊಳ್ಳೋದು, ಆಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡೋದು. ನಾವು ಕೆಳಗಡೆ ಅಂಗಡಿಯಲ್ಲಿ ಬ್ಯುಸಿ ಇರ್ತಿದ್ವಿ. ಇವರು ಮೀಟಿಂಗೆಲ್ಲ ಮುಗಿದ ಮೇಲೆ ಪ್ರಭಣ ಹಂಗೆ ಮೀಟಿಂಗ್ ಮುಗೀತು, ಬಾಗಿಲು ಹಾಕಬೇಕಾ ಅಂತ ಕೇಳ್ತಾರೆ. ಇಲ್ಲ, ಹೆಂಗಿದೆ ಹಾಗೆ ಬಿಟ್ಟು ಬನ್ನಿ, ಮತ್ತು ಗಲೀಜಾಗಿದೆ ಒರೆಸ್ಕೊಡ್ತೀವಿ, ಗುಡಿಸ್ಕೊಡ್ತೀವಿ ಅಂತ ಎಷ್ಟು ಹೇಳಿದ್ರು ನಾವು ಅದಕ್ಕೆಲ್ಲ ಇದು ಮಾಡ್ತಿರ್ಲಿಲ್ಲ. ನಮ್ಮನ್ನೇ ನಾವು ಕ್ಲೀನ್ ಮಾಡ್ಕೋತೀವಿ, ಅದಕ್ಕೇನು ತೊಂದರೆ ಇಲ್ಲ. ನಿಮ್ಮ ಮೀಟಿಂಗ್ ಮುಗೀತಾ, ನಿಮ್ಮ ಕೆಲಸ ಆಯಿತಾ, ಸಂತೋಷನಾ, ಹೋಗಿ ಬನ್ನಿ. ಇನ್ನು ಮಳೆ ಹೊರಗಡೆ ಎಲ್ಲ ಎಲ್ಲಿ ಮೀಟಿಂಗ್ ಮಾಡಲಿಕ್ಕಾಗ್ತದೆ. ಅದಕ್ಕೆ ತಕ್ಕ ಕಟ್ಟಡಗಳು ಬಂದ ಮೇಲೆ ಅದೆಲ್ಲ ಕಡಿಮೆ ಆಗ್ತಾ ಹೋಯ್ತು ಅಷ್ಟೇ. ಒಂದು ಹೆಣ್ಣು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಒಂದು ಗಂಡೆ ಕಾರಣ. ಡ್ರೈವಿಂಗ್ ಕಲಿಸಿದ್ದೀರಾ,
ಪ್ರತಿಯೊಂದರಲ್ಲಿ ತಲೆ ಎತ್ತಿ ನೋಡಿ ನೀನು ಇಲ್ಲ, ಸ್ವತಂತ್ರ ಅಂಗಡಿಯನ್ನು ಕೂಡ ಸ್ವತಂತ್ರವಾಗಿ ನಡೆಸ್ತಾಳೆ. ಸಾಮಾನು ಬರೀ ವ್ಯಾಪಾರ ಮಾಡೋದು ಮಾತ್ರ ಅಲ್ಲ, ತರಿಸ್ಕೊಳ್ಳುವಂಥದ್ದನ್ನು ತರಿಸ್ಕೋತಾಳೆ, ವಹಿವಾಟುಗಳೆಲ್ಲ ಮಾಡ್ತಾಳೆ. ಎಲ್ಲ ಕಲಿಸಿದ್ದೇನೆ. ನಾವು ಏನು ಅಂತ ನಾವೇನು ಶಾಶ್ವತ ಅಲ್ಲ. ಒಬ್ಬರು ಹೋದಾಗ ಇನ್ನೊಬ್ಬರು ಸಫರ್ ಆಗಬಾರ್ದು ಅನ್ನೋದು ನಂದು ಮೇನ್ ಇಂಟೆನ್ಷನ್. ನಾನು ಆ ಮಕ್ಕಳಿಗೂ ಹೆಸರಿಗೋಸ್ಕರ ಏನೇನು ಮಾಡ್ತಿದ್ನೋ ಈ ಮಕ್ಕಳಿಗೂ ಅದನ್ನೇ ಮಾಡ್ತಿದ್ದೀನಿ. ಅವ್ರಿಗೋಸ್ಕರ ಏನು ಕಲಿಸಿದ್ನೋ, ಅವ್ರು ಯಾವತ್ತೂ ಒಂದು ಮನೆಗೆ ಹೋಗಿ 4 ದಿವಸ ಉಳಿದ್ರೂ ಕೂಡ ಒಂದು ಕೆಟ್ಟ ಹೆಸರು ತೆಗೆದವರಲ್ಲ, ಒಂದು ಚೀಟಿ ಅಂತ ಅನ್ಸ್ಕೊಂಡವರಲ್ಲ. ಅದೇ ರೀತಿಯಲ್ಲಿ ಈ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ, ಇನ್ನೇನು ತೊಂದರೆ ಇಲ್ಲ. ಒಳ್ಳೆ ಸಂಸ್ಕಾರನ ಕಲಿಸ್ಬೇಕು, ಅದೇ ಮೇನ್ ಅಲ್ಲ ಸರ್. ಒಳ್ಳೆ ಸಂಸ್ಕೃತಿ ಸಂಸ್ಕಾರನ ಕಲಿಸ್ಬೇಕು. ನಿಜ, ನಿಜವಾಗ್ಲೂ ಗ್ರೇಟ್ ಸರ್. ಯಾಕೆ ಅಂತಂದರೆ ತನ್ನದಲ್ಲದ ಮಕ್ಕಳನ್ನ ತನ್ನವರು ಅಂತ ಅಪ್ಕೊಳ್ಳೋದಿದೆಯಲ್ಲ, ಅದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ನನಗೆ ಗೊತ್ತಿತ್ತು, ತುಂಬ ಜನ ನನ್ನನ್ನು ಆ ವಿಷಯದಲ್ಲಿ ನನ್ನನ್ನು ನಿರ್ಧಾರದಿಂದ ಹಿಂದೆ ಬರಲಿಕ್ಕೆ ಪ್ರೆಷರ್ ಆಗ್ತಾಯಿದ್ರು. ಯಾಕೋ ಇದು ಸರಿಯಾಗಲ್ಲ ಕಣೋ, ನಿನಗೆ ಅದು ಸರಿ ಆಗಲಿಕ್ಕಿಲ್ಲ. ಇಲ್ಲ, ನನಗೆ ಮನಸ್ಸಿದೆ, ನಿಮಗೆ ಮನಸ್ಸಿದೆಯಲ್ಲೋ ಗೊತ್ತಿಲ್ಲ. ಅದನ್ನು ನನ್ನ ಮಕ್ಕಳು ಅಂತ, ಆ ಮಕ್ಕಳನ್ನು ನನ್ನ ಮಕ್ಕಳು ಅಂತ ತಗೊಳ್ಳುವಂಥ ಒಂದು ಸಮಾಧಾನ, ಆ ವೈಶಾಲ್ಯತೆ ನನಗಿದೆ. ಅದರಿಂದ ಆ ಸಮಸ್ಯೆ ಬರದಂಗೆ ಮೇಂಟೈನ್ ಮಾಡ್ಕೊಂಡು ನಾನು ಹೋಗ್ತೇನೆ. ಹೆಂಗೂ ಎಲ್ಲ ಕಳ್ಕೊಂಡು ನಿಂತಿದ್ದೇನೆ ಅಲ್ವಾ, ಇನ್ನು ಯಾರೂ ಏನು ಅದ್ರ ಬಗ್ಗೆ ಕಮೆಂಟ್ ಮಾಡಬೇಡಿ ಅಂತೇಳಿ 1-2 ಸಲ ಹಿಂಜರಿಕೆ ಸ್ನೇಹಿತರೆಲ್ಲ ಸಜೆಷನ್ ರೂಪದಲ್ಲಿ ಕೊಡ್ತಾ ಬಂದರು. ನನಗೆ ಸರಿ ಅನಿಸಲಿಲ್ಲ ಅದು. ಯಾಕೆಂದರೆ ಯಾಕಾಗಲ್ಲ, ಆಗದಿರೋದನ್ನು ಮಾಡಿದಾಗಲೇ ತಾನೇ ನಾವೊಂದು ಸಾರ್ಥಕ ಬದುಕು. ಎಲ್ಲರೂ ಮಾಡುವಂಥದ್ದು ನಾವು ಮಾಡ್ತಾ ಹೋದರೆ, ಕೇಡು ಕಿಚ್ಚು ಮಾಡ್ತಾ ಹೋದರೆ ಏನು ಪ್ರಯೋಜನ ಉಂಟು? ಊರಲ್ಲಾದರೂ ಅಷ್ಟೇ, ಎಷ್ಟು ಆಗ್ತದೋ ಅಷ್ಟು ಕೈ ಸಹಾಯ ಮಾಡಿಕೊಂಡೇ ನಡೀತಾ ಇದ್ದೇನೆ ಇವತ್ತಿಗೂ. ಊರಿನೊಳಗೂ ಎಲ್ಲೂ ನಾನು ಇಷ್ಟಗಳು ಉಳಿಸ್ಕೊಳ್ಳಲ್ಲ. ಒಂದು ದಿವಸ ಸಿಟ್ಟು ಬಂದು ಬೈದ್ರೂ ಮಾರನೇ ದಿವಸ ಅವ್ರನ್ನ ಕರೆದು ಹೆಗ್ಲ ಮೇಲೆ ಕೈ ಇಟ್ಟು ಮಾತಾಡ್ಸಿನೇ ಕಳಿಸೋದು. ಆ ಸಿಟ್ಟನ್ನು ಮತ್ತೆ ಮುಂದುವರ್ಸಲ್ಲ. ನಾಳೆ ನಾವು ಇರ್ತೀವಿ ಅನ್ನೋ ಗ್ಯಾರಂಟಿಯೇ ಇಲ್ಲ, ಮತ್ತು ಯಾಕೆ ಈ ನಿಷ್ಠುರಗಳು? ಇರೋಷ್ಟು ದಿವಸ ನಗ್ನಗ್ತಾ ಸಂತೋಷವಾಗಿ ಬಾಳೋಣ. ಜಾತಿ ಭೇದಗಳು ಅಂತ ಹೊಡೆದಾಡೋದು ಬೇಡ, ಆಸ್ತಿ ಪಾಸ್ತಿ ಅಂತ ಹೊಡೆದಾಡೋದು ಬೇಡ, ನನ್ನದು ಅಂತ ಕಿತ್ತಾಡೋದಂತೂ ಮೊದಲೇ ಬೇಡ. ಅಹಮನ್ನು ಬಿಟ್ಟು ಬದುಕೋಣ, ಇದು ನನ್ನ ಆಸೆ. ಭಾಳ ಖುಷಿ ಆಯಿತು ಸರ್ ನಿಮ್ಮನ್ನ ಭೇಟಿ ಮಾಡಿದ್ದು ಮತ್ತು ಇಂಟರ್ವ್ಯೂ ಮಾಡ್ತಾ ಇರೋದು. ಈಗ 2020ರಲ್ಲಿ ನೀವು ಹೊಸ ಒಂದು ಬದುಕನ್ನು ಶುರು ಮಾಡಿದ್ರಲ್ಲ ಸರ್? 2019 ಆಯಿತು. 2020ರಲ್ಲಿ ಹೊಸ ಬದುಕಲ್ಲಿ ಈಗ 4 ವರ್ಷ ಆಯಿತು. ಈಗ 4 ವರ್ಷದಲ್ಲಿ ಸರ್ ಭಾಳಷ್ಟು ಏನು ಕಲ್ತಿದ್ದೀರಾ ಮೇಡಮಿಂದ, ನೀವು ಅವರಿಂದ ಕಲಿಯೋದು ನನಗೆ ತುಂಬ ಇದೆ.